ಗಂಗಾಜಲ ಹಿಮಾಲಯದಿಂದ ತರಿಸಿದ್ದ ನೀರು, ಮಂತ್ರಜಲ, ಇದಕ್ಕೆ ಶಕ್ತಿ ಜಾಸ್ತಿ ಇರ್ತದೆ. ಈ ತೆಂಗಿನಕಾಯಿ ಮೇಲೆ ಪ್ರೋಕ್ಷಣೆ ಮಾಡಲಿಕ್ಕೆ ನಮ್ಮ ಸರ್ಗೆ ನಾನು ಕೇಳ್ಕೊಳ್ತೇನೆ. ಗಾಳಿ ಹೊರಗಡೆ ಹೋದಾಗ ಮತ್ತೆ ಪ್ರೆಷರ್ ಇರ್ತದೆ, ಹೀಗಾಗಿ ಅಲ್ಲೇ ಅದು ರೊಟೇಟ್ ಆಗ್ತದೆ. ಏನೂ ಕಾಣಂಗಿಲ್ಲ, ಹೌದಾ? ಬಟ್ ನಿಮ್ಗೆ ಇದರಲ್ಲಿ ಕಾಣ್ತದೆ ಲೈಟ್ ಕಾಣಲಿಲ್ಲ ಮತ್ತೆ ಒಳಗಡೆ. ಎಸ್, ಯಾಕ? ಹೌದಾ? ನೋಡ್ರಿ, ಇದರಲ್ಲಿ ಒಂದು 3 ವಿಧದ ನಾವು ಸ್ಕ್ಯಾಟ್ರಿಂಗ್ ಅನ್ನು ನೋಡ್ಬೋದು. ಒಂದೇದು ಆ ಸರ್ ತೋರಿಸಿದ್ದು ಪ್ಲೇನ್ ವಾಟರ್. ಪ್ಲೇನ್ ವಾಟರ್ದಲ್ಲಿ ಕೂಡ ಮೊಲಿಕ್ಯೂಲ್ಸ್ ಅದಾವ, ಐಟಮ್ಸ್ ಅದಾವ, ಎಲ್ಲನೂ ಅದಾವ ಇದರಲ್ಲಿ ಕೂಡ. ಆದ್ರೆ ಅವು ಯಾವ ಟೈಪ್ ಅದಾವ ಅಂದ್ರೆ ಈ ಲೈಟ್ ರೇ ಅದು ಫೋಟಾನ್ಕಿಂತ ಚಿಕ್ಕದಾದಂಥದವ. ಹಾಗಾಗಿ ಅವು ಸ್ಕ್ಯಾಟ್ರಿಂಗ್ ಮಾಡ್ಲಿಕ್ಕೆ ಅಲ್ಲಿ ಅವಕಾಶ ಇಲ್ಲ. ಹಾಗಾಗಿ ನಮ್ಗೆ ಅಲ್ಲಿ ಯಾವುದೇ ರೀತಿಯಾದಂಥ ಪಾತ್ ಕಾಣಂಗಿಲ್ಲ. ಬಟ್ ಈ ಕಡೆ ಇದರಲ್ಲಿ ಬಿಟ್ಟಾಕದ ಲೈಟ್ ರೇ ಪಾಸ್ ಆಯ್ತು, ನೀವು ನೋಡ್ಲಕತ್ರಿ, ಕಾಣ್ಲಿಕ್ಕತ್ತದ. ಬಟ್ ಸ್ವಲ್ಪ ಮಟ್ಟಿಗೆ ಈ ಫೋಟಾನ್ ಕಣದಕ್ಕಿಂತ ಸ್ವಲ್ಪ ಮಟ್ಟಿಗೆ ಅವುಗಳನ್ನ ಸ್ಕ್ಯಾಟ್ರಿಂಗ್ ಮಾಡ್ತಕ್ಕಂಥ ಸ್ವಭಾವ ಈ ನೀರಿಗೆ ಅದ. ಹಾಗಾಗಿ ನಿಮಗಲ್ಲಿ ಲೈಟ್ ಪಾತ್ ಕಾಣ್ಲಿಕ್ಕತ್ತದ. ಇನ್ನು ಇದರೊಳಗೆ ಇನ್ನೂ ಸ್ಪಷ್ಟವಾಗಿ ಕಾಣಿಸ್ತದ, ನಿಮಗೆ ಇನ್ನೂ ಸ್ಪಷ್ಟವಾಗಿ ಕಾಣಿಸ್ತದ. ಆಲ್ರೆಡಿ ಈ ಫೋಟಾನ್ಕಿಂತ ಹೆಚ್ಚಿನ ನಾನು ಲೈಟ್ ರೇ ಪೂರ್ತಿ ಪಾಸ್ ಮಾಡಂಗಿಲ್ಲ. ಇವಾಗ ನೋಡ್ರಿ, ನಾನು ಜಸ್ಟ್ ಒಂದು ಸ್ವಲ್ಪ ಇಲ್ಲಿ ದಂಡಿಗೆ ಪಾಸ್ ಮಾಡ್ತೀನಿ. ನೋಡ್ರಿ, ಈ ಲೈಟ್ ರೇ ನಿಮ್ಗೆ ಇಡೀ ಆ ಮೀಡಿಯಾನೇ ನಿಮ್ಗೆ ಗ್ರೀನ್ ಕಲರ್ ಕಾಣಿಸ್ತಿಲ್ಲ. ಇದನ್ನ ಪಿಂಟಾನ್ ಎಫೆಕ್ಟ್ ಅಂತ ಕರಿತೀವಿ.